ಇನ್ನು ಅಯೋಧ್ಯೆ ರಾಮ ಮಂದಿರದ ಕುರಿತಾಗಿ ನಾವೀಗಾಗಲೇ ಭಾಳ ಸ್ಪಷ್ಟವಾಗಿ ಹೇಳಿದ್ದೀವಿ. ಕಾಂಗ್ರೆಸ್ನವರು ಆರೋಪ ಮಾಡ್ತಿರೋ ರೀತಿಯಲ್ಲಿ ಆ ಟ್ರಸ್ಟ್ನಲ್ಲಿ BJPಯವರು ಯಾರೂ ಇಲ್ಲ, ಇದ್ರೆ ಹೇಳಿ. ಆದರೆ ಅವ್ರು ಏನು ಹೇಳ್ತಾ ಇದ್ದಾರೆ, BJPಯವರು ಲೂಟಿ ಹೊಡೆದಿದ್ದಾರೆ ಅಂತಿದ್ದಾರೆ. BJPಯವರು ಯಾರಿದ್ದಾರೆ ಆ ಟ್ರಸ್ಟ್ನಲ್ಲಿ? ಎರಡನೇದು, ನಮಗೂ ಘಾಷಿಯಾಗಿದೆ, ನಮಗೂ ನೋವಾಗಿದೆ. ಅಯೋಧ್ಯೆ 5 ಶತಮಾನಗಳ ಹೋರಾಟ, ಲಕ್ಷಾಂತರ ಜನ ರಾಮ ಜನ್ಮಭೂಮಿಯಲ್ಲಿ ಮಂದಿರದ ಪುನರ್ನಿರ್ಮಾಣ ಆಗಬೇಕು ಅಂಥೇಳಿ ಜೀವ ತೆತ್ತಿದ್ದಾರೆ. ಕೋಟ್ಯಾಂತರ ಜನ ತನ್ನ ಭಾವನೆಗಳನ್ನು ಬೆರೆಸಿ ರಾಮ ಮಂದಿರ ನಿರ್ಮಾಣ ಆಗಬೇಕು ಅಂಥೇಳಿ ರಾಜಕೀಯ ಬದಲಾವಣೆಗೆ ಸಮರ್ಥನೆ ಕೊಟ್ಟಿದ್ದಾರೆ. ರಾಮ ಮಂದಿರದ ನಿರ್ಮಾಣದ ವಿರೋಧಿಗಳನ್ನು ಸೋಲಿಸಿ ರಾಮ ಮಂದಿರದ ನಿರ್ಮಾಣದ ಪರವಾಗಿದ್ದವರಿಗೆ ಮತ ಹಾಕಿ ಅಧಿಕಾರಕ್ಕೆ ತಂದಿದ್ದಾರೆ. ಅಷ್ಟು ಮಾತ್ರ ಅಲ್ಲ, ₹1 ಕೋಟ್ಯಾಂತರ ರೂಪಾಯಿವರೆಗೂ ದೇಣಿಗೆ ಕೊಟ್ಟಿದ್ದಾರೆ. ಯಾಕೆ ಅಂದರೆ ನಮ್ಮ ಕನಸು ನೆನಸಾಗ್ತಾ ಇದೇನೋ ಅಂತ ಕಾರಣಕ್ಕೋಸ್ಕರ. ಅಲ್ಲಿ ಯಾರೋ ಕೆಲವರು ದುರುಪಯೋಗ ಪಡಿಸ್ಕೊಂಡಿದ್ದಾರೆ. ಆ ದುರುಪಯೋಗ ಪಡಿಸ್ಕೊಂಡಿರೋ ಆರೋಪ ಬಂದ ತಕ್ಷಣ ಅಲ್ಲಿಯ ಸರ್ಕಾರ SIT ರಚನೆ ಮಾಡ್ತು, 8ಕ್ಕೂ ಹೆಚ್ಚು ಜನರನ್ನು ಅರೆಸ್ಟ್ ಮಾಡ್ತು, ಕೋಟ್ಯಾಂತರ ರೂಪಾಯಿ ಆಸ್ತಿಯನ್ನು ವಶಕ್ಕೆ ತೆಗೆದುಕೊಳ್ತು, ಜೈಲಿಗೆ ಕಳಿಸ್ತು. ಕರ್ನಾಟಕದಲ್ಲಿ ಏನಾಗ್ತಾ ಇದೆ? ವಕ್ ಪ್ರಾಪರ್ಟಿ, ಲಕ್ಷಾಂತರ ರೂಪಾಯಿ, ಕೋಟ್ಯಾಂತರ ರೂಪಾಯಿ ಆಸ್ತಿ ದುರುಪಯೋಗ ಆಗಿದೆ ಅಂತ ವರದಿ ಬಂದ ನಂತರನೂ ಯಾರ ಮೇಲೆ FIR ಹಾಕಿದ್ದಾರೆ? ಯಾವ ಆಸ್ತಿನ ಮುಟ್ಟುಗೋಲು ಹಾಕೊಂಡಿದ್ದಾರೆ? ಏನು ತನಿಖೆ ನಡೆಸಿದ್ದಾರೆ? ನಿಮಗೆ ಪ್ರಾಮಾಣಿಕತೆ ಇದ್ದರೆ ಮೊದಲು FIR ಹಾಕಿ ಜೈಲಿಗೆ ಕಳಿಸ್ತಿದ್ರಿ. ಅವ್ರನ್ನ ಜೊತೆಗೆ ರಾಜಕಾರಣ ಮಾಡ್ತಿರ್ಲಿಲ್ಲ. ಒಂದು ಅಲ್ಲಿ ಹೇಳಿದ್ದಾರೆ ಮುಖ್ಯಮಂತ್ರಿ ಯೋಗಿ ಆದಿತ್ಯನಾಥ್, ಹಮ್ ಸಹನ್ ನಹಿ ಕರೆಂಗೆ, ಸಬಕ್ ಸಿಕಾಯಂಗೆ ಅಂತ. ನನಗೆ ಆಶ್ಚರ್ಯ ಆಗೋದು, ಕಾಂಗ್ರೆಸ್ಸು ರಾಮ ಮಂದಿರ ನಿರ್ಮಾಣಕ್ಕೆ ಯಾವತ್ತೂ ಬಹಿರಂಗ ಸಮರ್ಥನೆ ಕೊಟ್ಟಿಲ್ಲ. ನಾನು ಕಳೆದ 4 ದಶಕಗಳಿಂದ ಸಾರ್ವಜನಿಕ ಜೀವನದಲ್ಲಿದ್ದೀನಿ. ಒಂದು ದಿನ ಕಾಂಗ್ರೆಸ್ಸಿಗರು ರಾಮ ಮಂದಿರ ನಿರ್ಮಾಣ ಆಗಬೇಕಲ್ಲಿ ಅನ್ನುವ ಮಾತಾಡಿಲ್ಲ. ಅಕಸ್ಮಾತ್ ಅವರು ಸಮರ್ಥನೆ ಮಾಡಿದರೆ ರಾಮ ಮಂದಿರ ನಿರ್ಮಾಣಕ್ಕೆ ಇಷ್ಟೊಂದು ಸಂಘರ್ಷ ಮಾಡೋ ಅವಶ್ಯಕತೆನೇ ಬರ್ತಿರ್ಲಿಲ್ಲ. ಬದಲಿಗೆ ಹೆಜ್ಜೆ ಹೆಜ್ಜೆಗೂ ವಿರೋಧ ಮಾಡಿದ್ರು. ಅಂತ ಅವರ ಆರೋಪ, ಪ್ರಿಯಾಂಕ್ ಖರ್ಗೆ ಅವ್ರದ್ದು ಆರೋಪ. ಪ್ರಿಯಾಂಕ್ ಖರ್ಗೆ ಅವರೇ, ಬಹುಶಃ ನಿಮಗೂ ಒಂದು 40 ಮೇಲೆ ವಯಸ್ಸಾಗಿರ್ಬೋದು, 40-45 ವಯಸ್ಸು. ನೀವು ಒಂದು 2 ದಶಕದಿಂದ ಇದ್ದೀರಿ. ಒಂದು ದಿನನಾರು ರಾಮ ಮಂದಿರ ನಿರ್ಮಾಣ ಆಗಬೇಕು ಅಂತ ಸಾರ್ವಜನಿಕ ರೂಪದಲ್ಲಿ ನಿಮ್ಮ ಭಾವನೆ ವ್ಯಕ್ತಪಡಿಸಿದ್ರಾ? ಒಂದು ದಿನ ತಮ್ಮ ಕಳಕಳಿ ನೀವು ವ್ಯಕ್ತಪಡಿಸಿದ್ರಾ? ಒಂದು ದಿನನೂ ವ್ಯಕ್ತಪಡಿಸಿಲ್ಲ. ಹೋಗ್ಲಿ, ನಿಮ್ಮ ತಂದೆಯವರಾದರೂ ವ್ಯಕ್ತಪಡಿಸಿದ್ರಾ? ನಾವೆಲ್ಲ ನಮ್ಮ ಜೀವನದ ಸಾರ್ಥಕತೆ ಅಂತ ಭಾವಿಸಿದ್ವಿ. ಅಯೋಧ್ಯೆ ಕರ್ತವ್ಯಕ್ಕೆ ಹೋದ್ವಿ. ನಮ್ಮನ್ನು ಅರೆಸ್ಟ್ ಮಾಡಿದ್ರಿ ನೀವು, ಕಾಂಗ್ರೆಸ್ನವರು. ನಮ್ಮನ್ನು ಜೈಲಿಗೆ ಕಳಿಸಿದ್ರಿ. ಜೈ ಶ್ರೀರಾಮನ್ ಕೂಗಿದ್ದೇ ಅಪರಾಧ ಅನ್ನೋ ರೀತಿಯಲ್ಲಿ ವ್ಯಕ್ತಪಡಿಸಿದ್ರಿ. ನೀವು ಒಂದು ದಿನ ಕಳಕಳಿ ವ್ಯಕ್ತಪಡಿಸ್ಲಿಲ್ವಲ್ಲ. ಈಗ ತನಿಖೆ ಆಗ್ತಾ ಇದೆ. ನೀವೇನು ತನಿಖೆ ಇಲ್ಲಿ ಬಗ್ಗೆ ಹೇಳಿ. ಈಗ ನಿಮ್ಮ ಕೈಯಲ್ಲಿ ವ್ಯಾಪ್ತಿ ಇದೆ, ಅಧಿಕಾರದ ವ್ಯಾಪ್ತಿ ಇದೆ. ಗೃಹಲಕ್ಷ್ಮಿ ಹಣ ಲೂಟಿ ಹೊಡೆದಿರೋರ ಬಗ್ಗೆ ಏನು ತನಿಖೆ ನಡೆಸ್ತಾ ಇದ್ದೀರಿ? ವಕ್ ಪ್ರಾಪರ್ಟಿ ಲೂಟಿ ಹೊಡೆದಿರೋರ ಬಗ್ಗೆ ನೀವೇನು ತನಿಖೆ ನಡೆಸ್ತಾ ಇದ್ದೀರಿ? ಉತ್ತರ ಪ್ರದೇಶದ ಲಾ ಅಂಡ್ ಆರ್ಡರ್ನು ಯೋಗಿ ಚೆನ್ನಾಗಿ ನಿರ್ವಹಿಸ್ತಾರೆ. ಹಿ ಈಸ್ ಕೇಪಬಲ್. ನೀವ್ಯಾಕೆ ಇನ್ಕೇಪಬಲ್ ಆಗಿದ್ದೀರಿ? ನೀವು ನಿಮ್ಮ ಕೆಪಾಸಿಟಿನ ತೋರಿಸಿ. ಅವ್ರಿಗೆ ಸಲಹೆ ಕೊಡೋದು, ಟ್ವೀಟ್ ಮಾಡೋದು ಅಷ್ಟೇ ನಿಮ್ಮ ಸಾಮರ್ಥ್ಯ ಆಗಬಾರ್ದು. ಲವ್ ಜಿಹಾದ್ ಪ್ರಕರಣಗಳು ಯಾಕೆ ಸೈಲೆಂಟ್ ಆಗಿದ್ದೀರಿ? ಮಾತಾಡಲ್ಲ ಯಾಕೆ? ಸೆಲೆಕ್ಟಿವ್ ಆಗಿದ್ದೀರಿ?
ಆ ಹಾವೇರಿ ಜಿಲ್ಲೆನಲ್ಲಿ ನರೇಗಲ್ನಲ್ಲಿ ಒಂದು ಸಣ್ಣ ಕಾರಣಕ್ಕೆ ಹಲ್ಲೆ ನಡೆಯುತ್ತೆ. ನೀವ್ಯಾಕೆ ಇನ್ನೂ ಬಂಧಿಸಿಲ್ಲ? ಅಂದರೆ ನಿಮ್ಮ ಸಾಮರ್ಥ್ಯದ ಪ್ರಕಟೀಕರಣ ಹಿಂದೂ ಕಾರ್ಯಕರ್ತರಾದರೆ ಮಾತ್ರ ಅವ್ರ ಮೇಲೆ ಭಾಳ ಪೌರುಷ ತೋರಿಸೋದಕ್ಕೆ ನಿಮ್ಗಿರೋದು. ಯಾಕೆ ಸುಮ್ಮನೆ ಇದ್ದೀರಿ? ನೀವು ಟ್ವಿಟರಲ್ಲಿ ಚೆನ್ನಾಗಿ ಆಕ್ಟಿವ್ ಇದ್ದೀರಿ, ಒಳ್ಳೆಯದೇ. ನಿಮ್ಮ ಖಾತೆಯಲ್ಲೂ ಸ್ವಲ್ಪ ಆಕ್ಟಿವ್ ಆಗಿ, ನೀವು ಗೃಹ ಮಂತ್ರಿಯಾಗಿ ಸ್ವಲ್ಪ ಸಕ್ರಿಯವಾಗಿ. ರಾಜಕೀಯ ಹೇಳಿಕೆ ಕೊಡೋಕ್ಕೆ ಮಾತ್ರ ಗೃಹ ಮಂತ್ರಿ ಸ್ಥಾನ ಅಂತ ಅನ್ಕೋಬೇಡಿ. ಇಲ್ಲಿ ಡ್ರಗ್ಸು, ಅತ್ಯಾಚಾರ, ಕೊಲೆ, ಕಾನೂನಿನ ಬಗ್ಗೆ ಭಯನೇ ಇಲ್ಲದೆ ಇರುವಂಥ ವಾತಾವರಣ, ಗುಂಡಾಗಳು, ಇದನ್ನೆಲ್ಲ ನಿಯಂತ್ರಿಸಿ. ಇವೆಲ್ಲ ನಿಮ್ಮ ವ್ಯಾಪ್ತಿಯೊಳಗೆ ಬರ್ತವೆ. ಈ ಮಟ್ಕ, ಕ್ರಿಕೆಟ್ ಬೆಟ್ಟಿಂಗು, ಕ್ಲಬ್ಗಳು, ಇವೆಲ್ಲ ನಿಮ್ಮ ವ್ಯಾಪ್ತಿಗೆ ಬರ್ತವೆ. ಮರ್ತು ಬಿಟ್ಟಿದ್ದೀರಿ ನೀವು. ಈ ಗೃಹ ಸಚಿವರ ವ್ಯಾಪ್ತಿಗೆ ಬರ್ತವೆ ಇವೆಲ್ಲ. ಹೂ ಈಸ್ ಆನ್ಸರಬಲ್ ಅಂದರೆ ಯು ಆರ್ ದ ಆನ್ಸರಬಲ್. ನೀವೇ ಉತ್ತರ ಕೊಡಬೇಕಾದವರು. ಅದನ್ನು ಉತ್ತರ ಕೊಡಬೇಕಾದವರು ಇನ್ಯಾರು ಅಂತ ನೀವ್ಯಾಕೆ ಭಾವಿಸ್ತೀರಿ? ನನಗೇನು ಮಾಹಿತಿ ಇಲ್ಲ. ನನಗೆ ಯಾವ ಮೀಟಿಂಗ್ ಅರೇಂಜ್ ಮಾಡಿದ್ದಾರೆ ಅನ್ನೋ ಮಾಹಿತಿ ನನಗಿಲ್ಲ. ರಾಜಧಾರಿ ಟಿವಿ, ಅಡೆತಡೆ ಇಲ್ಲದ ಪ್ರಜಾದಾರಿ.